Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। SDPI और पॉपुलर फ्रंट ऑफ इंडिया दफ्तरों पर रेड के चलते बीजापुर में विरोध प्रदर्शन। आज देश के 13 राज्यों में एक साथ पॉपुलर फ्रंट ऑफ इंडिया और सोशल डेमोक्रेटिक पार्टी ऑफ इंडिया के दफ्तरों और मकानों पर रेड करके 100 से ज़्यादा पदाधिकारियों और कार्यकर्ताओं की गिरफ्तारी की गई है। इस NIA की रेड पर आज बीजापुर शहर के अंबेडकर सर्कल में PFI की ओर से विरोध प्रदर्शन करके इन रेड्स को नहीं रोका गया तो आने वाले दिनों में बड़ा आंदोलन करने की चेतावनी दी पार्टी के पदाधिकारी और कार्यकर्ताओं ने। पॉपुलर फ्रंट ಆಫ್ ಇಂಡಿಯಾ ಸಂಘಟನೆ ವತಿಯಿಂದ ಇಲ್ಲಿ ಬಿಜಾಪುರದ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಪ್ರತಿಭಟನೆ ಉದ್ದೇಶವೇನೆಂದರೆ ರಾಷ್ಟ್ರೀಯ ತನಿಖಾ ದಳ ಮತ್ತು ಇಡಿ NIA ಹಾಗೂ ಇಡಿ ನಮ್ಮ ರಾಷ್ಟ್ರೀಯ ನಾಯಕ ಮನೆಗಳ ಮೇಲೆ, ನಮ್ಮ ರಾಷ್ಟ್ರೀಯ ಕಚೇರಿಗಳ ಮೇಲೆ, ನಮ್ಮ ರಾಜ್ಯದ ನಾಯಕರ ಮನೆಗಳ ಮೇಲೆ ಮತ್ತು ನಮ್ಮ ಬೆಂಬಲಿಗರ ಮನೆ ಮೇಲೆ ಒಂದು ಇಲ್ಲಿಗಲವಾಗಿ ಒಂದು ಅರೆಸ್ಟನ್ನು ನಡೆಸ್ತಾ ಇದೆ। ಇದು ಏನೆಂದರೆ ಇದು BJP ಮತ್ತು RSS ಕುತಂತ್ರ, ಒಂದು ಷಡ್ಯಂತ್ರ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡುತ್ತೇನೆ। ನಿಮ್ಮದು ಏನೊಂದು ರೆಪ್ಯುಟೇಷನ್ ಇದೆ ಅದನ್ನು ಕಳ್ಕೊತಿದ್ದ, ಏನು ಜನರ ಮಧ್ಯೆ ನಿಮ್ಮ ಬಗ್ಗೆ ಕಾಳಜಿ ಗೌರವ ಇತ್ತಿಲ್ಲ, ಆ ಗೌರವವನ್ನು ಈ ರೀತಿ ಕೃತ್ಯ ಮಾಡುವುದರಿಂದ ನೀವು ಕಳ್ಕೊಳ್ತಿದ್ದೀರಿ। ಅದು ನೀವು ಸ್ವಲ್ಪ ನೀವು RSS ಮತ್ತು BJPಯ ಕೈಗೊಂಬೆಯಾಗಿ ಏನು ಕೆಲಸ ಮಾಡ್ತಿದ್ದೀರಿ, ಇನ್ಶಾಅಲ್ಲಾ ಒಂದು ದಿವಸ ಬರಲಿಕ್ಕಿದೆ, ಅವಾಗ ನಾವು ನಿಮಗೆ ಹೇಳಲಿಕ್ಕಿದ್ದೇವೆ। ಅದಕ್ಕೆ ನಾವು ಯಾವತ್ತೂ ಅಂಜುವುದಿಲ್ಲ, ಮುಂದೆ ಕೂಡ ನಾವು ಅಂಜುವುದಿಲ್ಲ। ನಮಗೆ ಜೈಲಿಗೆ ಹಾಕಿರಿ, ನಮಗೆ ಏನು ಮಾಡ್ತೀರಿ ಮಾಡಿರಿ, ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ಅಧಿಕಾರದ ದುರುಪಯೋಗ ನೀವು ಮಾಡ್ತಿದ್ದೀರಿ, ಅದಕ್ಕೆ ಒಂದು ತಕ್ಕ ಪಾಠವನ್ನು ನಿಮಗೆ ಕಲಿಸಲಿಕ್ಕಿದ್ದೇವೆ। ಸಂವಿಧಾನಾತ್ಮಕವಾಗಿ ಹೋರಾಟಗಳನ್ನು ಮಾಡೇ ಮಾಡ್ತೀವಿ, ಪ್ರಜ್ಞಾವಂತರ ಜನರಿದ್ದಾರೆ। ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಏನು ಕೆಲಸ ಮಾಡ್ತಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ। ಆ ಕೆಲಸವನ್ನು ಮಾಡಲಿಕ್ಕೆ ನೀವು ತಡೆಯನ್ನು ಉಂಟು ಮಾಡ್ತಿದ್ರಲ್ಲ, ಅದು ಸರಿಯಲ್ಲ।